ಇನ್ನು ನಾಳೆಯಿಂದ ಚಳಿಗಾಲದ ಅಧಿವೇಶನ. ನಾಳೆ ಬೆಳಗಾವಿಯಲ್ಲಿ ವಿಧಾನಮಂಡಲದ ಅಧಿವೇಶನ ಆರಂಭವಾಗುತ್ತೆ. ಸರ್ಕಾರ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡಿಕೊಂಡಿದೆ, ವಿಪಕ್ಷ ಹೇಗೆ ತಯಾರಿಯನ್ನು ಮಾಡಿಕೊಂಡಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸರ್ಕಾರದ ವಿರುದ್ಧ ಸಮರ ಸಾರೋದಕ್ಕೆ ರಾಜ್ಯ ಬಿಜೆಪಿ ಪಡೆ ಕೂಡ ಈಗ ಸನ್ನದ್ಧವಾಗಿದೆ. ಸಾಲು ಸಾಲು ವಿಚಾರಗಳಿವೆ. ಒಂದು ರೀತಿ ಬಿಜೆಪಿಯ ಬತ್ತಳಿಕೆಯಲ್ಲಿ ಈಗ ಸರ್ಕಾರದ ವಿರುದ್ಧ ಹೂಡೋದಕ್ಕೆ ಬ್ರಹ್ಮಾಸ್ತ್ರಗಳೇ ಇವೆ. ಅದನ್ನೆಲ್ಲವನ್ನೂ ಎತ್ಕೊಂಡು ಹೇಗೆ ನಿಭಾಯಿಸುತ್ತೆ ಬಿಜೆಪಿ ಅನ್ನುವಂಥದ್ದನ್ನ ನೋಡಬೇಕು. ಯಾಕಂದ್ರೆ ರಾಜ್ಯ ನಾಯಕರು ಇಲ್ಲಿ ಅವರೇ ಕಚ್ಚಾಡ್ತಾ ಇದ್ದಾರೆ. ಅದನ್ನ ನಿಭಾಯಿಸಬೇಕಾಗಿದೆ. ಮೊದಲನೇದಾಗಿ ಅವರೆಲ್ಲರೂ ಕೂಡ ತಮ್ಮ ಹೋರಾಟವನ್ನ ಹೊರಗಡೆ ಇಟ್ಟು ಸದನದಲ್ಲಿ ಒಟ್ಟಾಗಿ ಹೋರಾಡ್ತಾರ, ಅದು ನೋಡಬೇಕು. ವಕ್ಫ್ ಆಸ್ತಿ ವಿವಾದ, ಬಳ್ಳಾರಿಯಲ್ಲಿ ಆಗ್ತಾ ಇರುವಂತಹ ಸಾಲು ಸಾಲು ಸಾವುಗಳು, ಬಾಣಂತಿಯರ ಸಾವು, ಪಡಿತರ ಚೀಟಿಯಲ್ಲಿ ಆದಂತಹ ಗೊಂದಲ, ಮುಡಾ, ವಾಲ್ಮೀಕಿ ಹಗರಣ, ಹೀಗೆ ಸಾಲು ಸಾಲು ವಿಚಾರಗಳನ್ನ ಬಿಜೆಪಿ ಈಗ ರೆಡಿ ಮಾಡ್ಕೊಂಡಿದೆ. ಸರ್ಕಾರವನ್ನ, ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ಅವರ ವಿರುದ್ಧ ಹರಿಹಾಯಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದೆ ಬಿಜೆಪಿ ಪಾಳೆಯ. ಇದೆಲ್ಲವನ್ನು ಕೂಡ ಹೇಗೆ ಈ ಅಸ್ತ್ರಗಳನ್ನ ಸರ್ಕಾರದ ವಿರುದ್ಧ ಹೂಡುತ್ತಾರೆ, ಜೊತೆಗೆ ಹೇಗೆ ಸರ್ಕಾರದಿಂದ ಉತ್ತರವನ್ನ ಕೇಳ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲಕರ. ಅದ್ರ ಜೊತೆಗೆ ಈಗ ಯತ್ನಾಳ್ ಟೀಮ್ ಏನು ಮಾಡುತ್ತೆ, ವಿಜೇಂದ್ರ ಅವರ ಟೀಮ್ ಅದನ್ನು ಹೇಗೆ ಸಂಭಾಳಿಸುತ್ತೆ, ಇದೆಲ್ಲವೂ ಕೂಡ ಪ್ರಶ್ನೆಗಳೇ ಆಗಿವೆ. ನಾಳಿನ ಸೆಷನ್ ಆರಂಭ ಏನಾಗುತ್ತೆ ನಾಳೆ. ನಾಳೆ ಆದ ನಂತರ ನಾಡಿದ್ದಿಂದ ಅಧಿಕೃತವಾಗಿ ಈ ಥರದೆಲ್ಲವೂ ಚರ್ಚೆ ಅದೆಲ್ಲವೂ ಕೂಡ ಆಗುತ್ತೆ. ನೋಡಿ, ಈಗಾಗಲೇ ಸ್ಪೀಕರ್ ಯು ಟಿ ಖಾದರ್ ಅವರು ಬಂದಿದ್ದಾರೆ. ಬೆಳಗಾವಿ ಅಧಿವೇಶನ ಏನು ನಡೀಬೇಕು, ಅಲ್ಲಿ ವಿಧಾನಮಂಡಲದ ಅಧಿವೇಶನಕ್ಕೆ ಏನೇನು ತಯಾರಿ ಆಗಿದೆ, ಮೈಕ್ಗಳೆಲ್ಲವೂ ಕರೆಕ್ಟ್ ಆಗಿದೆಯಾ, ಹೆಡ್ಫೋನ್ ಕರೆಕ್ಟ್ ಆಗಿದೆಯಾ, ಇದೆಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇರುವಂಥ ಸ್ಪೀಕರ್. ಅಂದರೆ ಸಿದ್ಧತೆಗಳು ಹೇಗಾಗಿವೆ ಅನ್ನೋಂಥದ್ರ ಬಗ್ಗೆ ಅವರು ಕೂಡ ಪರಿಶೀಲನೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಭಾರತೀಯ ಜನತಾ ಪಕ್ಷ ಈಗಾಗಲೇ ನಿನ್ನೆ ಕೋರ್ ಕಮಿಟಿ ಸಭೆ ಕೂಡ ನಡೀತು. ಅದರಲ್ಲೂ ಕೂಡ ವಿಚಾರಗಳನ್ನು ಚರ್ಚೆಗೆ ತಂದಿದ್ದಾರೆ. ಏನೇನು ಮಾತಾಡಬೇಕು, ಹೇಗೆಲ್ಲ ಮಾತಾಡಬೇಕು ಅಂತೇಳಿ. ಅದರ ಜೊತೆಗೇ ಯತ್ನಾಳ್ ಅವರ ಬಾಯಿಗೆ ಹೇಗೆ ಬೀಗ ಹಾಕಬೇಕು, ಬ್ರೇಕ್ ಹಾಕಬೇಕು, ತಮ್ಮದೇ ಪಕ್ಷದ ವಿರುದ್ಧ ಮಾತಾಡದೇ ಇರೋ ರೀತಿಯಲ್ಲಿ ಹೇಗೆ ತಡಿಬೇಕು ಅನ್ನುವಂಥದ್ದು ಪ್ರಶ್ನೆ. ಅಫ್ಕೋರ್ಸ್ ಯತ್ನಾಳ್ ಅವರು ಕೂಡ ಹೇಳೋ ಹಾಗೆ ಇದೆಲ್ಲವೂ ಏನೇ ಇದ್ರೂ ಕೂಡ ನಾವು ಹೊರಗಡೆ ನಾವು ಎಷ್ಟೇ ಆಂತರಿಕವಾಗಿ ಕಚ್ಚಾಟಗಳಿದ್ರೂ ಕೂಡ ಅಥವಾ ಬಹಿರಂಗವಾಗಿ ನಾವು ಮಾತಾಡಿದ್ರೂ ಕೂಡ ಸದನದ ಒಳಗೆ ಅಂತ ಬಂದಾಗ ನಾವು ಒಂದು ಪಕ್ಷವಾಗಿ ಹೋರಾಡ್ತೀವಿ ಅಂತೇಳಿ. ಅದನ್ನೇ ಈಗ ಯತ್ನಾಳ್ ಕೂಡ ಹೇಳಿದರೆ, ಆಂತರಿಕ ಜಗಳ ಏನೇ ಇರಲಿ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅಂತ ಟಿವಿ9ಗೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ ಈಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಬೆಳಗಾವಿ ಅಧಿವೇಶನದಲ್ಲಿ ನಾವು ಒಗ್ಗಟ್ಟಾಗಿ ಹೋರಾಡ್ತೀವಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಆಡಳಿತದಲ್ಲಿ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇಲ್ಲ, ಎಲ್ಲವೂ ಕೂಡ ಕುಂಠಿತವಾಗಿವೆ, ಎಲ್ಲವೂ ಸ್ಟಾಪ್ ಆಗಿಬಿಟ್ಟಿದೆ ಅಭಿವೃದ್ಧಿ ಕೆಲಸಗಳು. ಅದರ ವಿರುದ್ಧ ನಾವು ಹೋರಾಡ್ತೀವಿ, ಸರ್ಕಾರದ ವಿರುದ್ಧ ಎಲ್ಲರೂ ಒಂದಾಗಿ ಸಮರ ಸಾರ್ತೀವಿ ಅನ್ನೋದನ್ನ ಮಾತಾಡಿದ್ದಾರೆ. ನಾವು ಪ್ರತಿನಿಧಿ ಜೊತೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಅವರು ಕೂಡ ಈಗ ಯತ್ನಾಳ್ ಅವರನ್ನ ಮಾತಾಡಿಸಿದ್ದಾರೆ. ಏನ್ ಹೇಳ್ತಾರೆ ಯತ್ನಾಳ್ ಅವರು, ಬನ್ನಿ ನೋಡೋಣ. ಬಿಜೆಪಿ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ರೀತಿಯಾಗಿ ಸದನದಲ್ಲಿ ಗುಡುಗಲಿದ್ದಾರೆ, ಯಾವೆಲ್ಲ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಿದೆ ಅನ್ನುವಂಥದ್ದನ್ನ ಅವರಿಂದ ಕೇಳಿ ತಿಳ್ಕೊಳ್ತೇನೆ. ಸರ್, ನಾಳೆಯಿಂದ ಬೆಳಗಾವಿಯಲ್ಲಿ ಅಧಿವೇಶನ ಸ್ಟಾರ್ಟ್ ಆಗ್ತಾ ಇದೆ. ಯಾವೆಲ್ಲ ವಿಚಾರದ ಸಲುವಾಗಿ ಈ ಸರಿ ಬೆಳಗ್ಗೆ ಚೆಲ್ಲಬೇಕು? ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆಯನ್ನು ನಾಳೆಯಿಂದಲೇ ತಗೋರಿತ್ತೇಳಿ ನಾವು ಒತ್ತಾಯ ಮಾಡ್ತೀವಿ. ಒಂದು ಮತ್ತು ಇತ್ತೀಚೆಗೆ ನಡೆದಂಥ ಈ ಎಲ್ಲ ಶಿಶು ಮರಣ ಮತ್ತು ಭ್ರಷ್ಟಾಚಾರ ಮತ್ತು ಅನೇಕ ವಾಲ್ಮೀಕಿ ಹಗರಣ, ಇವತ್ತು SCP TSP ಹಣ ಇವತ್ತು ಗ್ಯಾರಂಟಿಗೆ ಡೈವರ್ಟ್ ಮಾಡಿದ್ದಾರೆ. ಈ ರೀತಿ ಅನೇಕ ಪ್ರಮುಖ ಸಮಸ್ಯೆಗಳು ಅದಾವೆ. ಅದರ ಬಗ್ಗೆ ನಾವು ವಿಶೇಷವಾಗಿ ಈ ಒಂದು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಂತ ಮಾಡಿದ್ದೀವಿ. ಸರ್, ಈಗ ಒಂದು ವಿರೋಧ ಪಕ್ಷವಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಒಂದು ಸಭೆ ಮಾಡಿ ಆಮೇಲೆ ಸದನಕ್ಕೆ ಹೋಗ್ಬೇಕನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಚರ್ಚೆಗಳಾಗ್ತಾ ಇದ್ದಾವ? ವಿರೋಧ ಪಕ್ಷದ ನಾಯಕರು ನಿಮ್ಮ ಜೊತೆಗೆ ಇಲ್ಲ, ನಾವು ಯಾವುದೇ ನಮ್ಮ ಆಂತರಿಕವಾದಂಥ ಸಮಸ್ಯೆ ಇರ್ಬೋದು, ನಾವು ಈ ರೀತಿ ಕಚ್ಚಾಟ ಜಗಳಾಟದಕ್ಕೆ ಅವಕಾಶ ಕೊಡದೆ ರಾಜ್ಯದ ಅಭಿವೃದ್ಧಿ, ರಾಜ್ಯದ ಸಮಸ್ಯೆಗಳ ಬಗ್ಗೆ ಎಲ್ಲರೂ ಒಟ್ಟಾಗಿ ಒಂದಾಗಿ ನಮ್ಮ ಏನು ವಿರೋಧ ಪಕ್ಷ ನಾಯಕರಾದ RS ಶೋಕರ್ ನೇತೃತ್ವದಲ್ಲಿ ದಿನಾಲೂ ಸಭೆ ಮಾಡ್ತೀವಿ. ದಿನ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅದು ಗಂಭೀರವಾಗಿ ಚರ್ಚೆಯನ್ನು ಮಾಡ್ತೀವಿ. ವಕ್ಫ್ ವಿಚಾರದ ಬಗ್ಗೆ ಏನಾದರೂ ಪ್ರಸ್ತಾಪ ಆಗುತ್ತಾ ಅಥವಾ ಹೋರಾಟ ಮತ್ತೆ ಏನಾದರೂ? ಇಲ್ಲ, ನೀವು ನೋಡಿರಿ, ಈಗ ವಕಫದ್ದು ಇವರು ಇನ್ನೂ ಏನು ಹೇಳಿದರು, ಮುಖ್ಯಮಂತ್ರಿಗಳು ಆದೇಶ ಮಾಡಿದರು, ಎಲ್ಲ ವಕಫ್ ಅನ್ನೋಂಥ ಇದನ್ನು ನಾವು ತೆಗೆದು ಹಾಕ್ತೀವಿ, ನೋಟಿಸ್ ವಾಪಸ್ ತಗೋತೀವಿ. ಆದರೆ ಇನ್ನೂ ನೋಟಿಸ್ ಕೊಡ್ತಾ ಇದ್ದಾರೆ. ಇನ್ನೂ ನಮ್ಮ ಮಠ ಮಂದಿರಗಳು ರೈತರ ಹೊಲದ ಮೇಲೆ ಇವತ್ತು ವಕಫ್ ಅಂತೇಳಿ ಸೇರ್ಪಡೆ ಆಗ್ತಾಯಿದೆ. ಅದನ್ನು ನಾವು ಗಂಭೀರವಾಗಿ ಆ ವಿಷಯನೂ ಮೊದಲಿಗೆ ನಾವು ತೊಗೋತೀವಿ. ಒಂದು ವಕಫ್ ಅಂತ ಇದ್ದೇ ಇರ್ತದೆ. ವಕಫು ಉತ್ತರ ಕರ್ನಾಟಕ ಇವು ಟಾಪ್ ಪ್ರಯಾರಿಟಿ. ಈ ಸಲದ ಒಂದು ಭ್ರಷ್ಟಾಚಾರ, ಈ ಮೂರು ಥರ ಟಾಪ್ ಪ್ರಯಾರಿಟಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಯತ್ನಾಳ್ ಅವರು ದೆಹಲಿಗೆ ಹೋಗಿ ಬಂದಮೇಲೆ ಪವರ್ಫುಲ್ ಆದ್ರೆ ಅಥವಾ ಆ ಜೋಶ್ ಕಡಿಮೆ ಆಗಿತ್ತು? ಏನು ಹಂಗೇನಿಲ್ಲ ರೀ, ನಾವು ಹೆಂಗಿದ್ದೀವಿ ಯಥಾಸ್ಥಿತಿ ನಾವು ಮುಂದುವರೆದಿದ್ದೀವಿ. ನಮ್ಮ ಜೋಶ್ ಕಡಿಮೆನೂ ಆಗಿಲ್ಲ, ನಮ್ಮದು ಪಕ್ಷದ ವಿರುದ್ಧ ಹೋರಾಟ ಇಲ್ಲ. ನಮ್ಮದು ಏನು ಹೋರಾಟ ಇರುವುದು ಮುಂದಿನ ವಿಧಾನಸಭೆಯಲ್ಲಿ ನಮ್ಮ ಪಕ್ಷ ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರಬೇಕು. ಒಬ್ಬ ಪ್ರಾಮಾಣಿಕ
ಪಕ್ಷನಿಷ್ಠ ಹಿಂದುತ್ವ ಇರೋಂಥ ವ್ಯಕ್ತಿ ಮುಖ್ಯಮಂತ್ರಿ ಅವರು. ಅಂದರೆ ಇನ್ನೊಂದು ಕಡೆ ನಿನ್ನೆ ಕೋರ್ ಕಮಿಟಿಯಲ್ಲಿ ಬದಲಾವಣೆ ಆಗಲ್ಲ ಅನ್ನುವಂಥದ್ದು ರಾಧಾ ಮೋಹನ್ ದಾಸ್ ಅವರು ಹೇಳ್ತಾರೆ. ಪಾಪ ರಾಧಾ ಮೋಹನ್ ದಾಸರು ಹಾಗೆ ಹೇಳ್ಬೇಕಾಗ್ತಿತ್ತು ಅವರು. ಅವ್ರು ಹಿಂದೆ ಅರುಣ್ ಯಾರು ನಮ್ಮ ಇನ್ನೊಬ್ಬರು ಸಿಂಗ್ ಇದ್ದಾರೆ ಅರುಣ್ ಸಿಂಗ್ ಅವರು ಹಿಂಗೆ ಹೇಳ್ತಿದ್ರು, ಇವರು ಹಂಗೆ ಹೇಳ್ತಾರೆ. ಅದೇನು ಭಾಳೇನು ಅದು ಅಂತಿಮವಾಗಿ ನಿರ್ಣಯ ಮಾಡೋರು ನಮ್ಮ ಪ್ರಧಾನಮಂತ್ರಿಗಳು, ಅಮಿತ್ ಶಾ ಅವರು, ನಡ್ಡಾ ಅವರು. ಏನು ಬದಲಾವಣೆ ಆಗ್ಬೋದಾ ಸರ್ ವಿಜಯ? ಏನು ನನಗೇನು ಅದ್ರ ಬಗ್ಗೆ ಏನೂ ಸುದ್ದಿಲ್ಲ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವ್ರು ಹೇಳ್ಯಾರ ಅಂದ್ರೆ ಅವ್ರು ಭಾಳ ಗಟ್ಟಿಯಾಗಿ ಅವರು ಪಕ್ಷದ ಅಧ್ಯಕ್ಷರ ಜೊತೆ ನಿಂತಾರ್ಥ ಅನ್ನಿಸ್ತದೆ ನನಗೆ. ಯಾಕಂದರೆ ಈ ಮೊನ್ನೆ ಬೈ ಎಲೆಕ್ಷನಲ್ಲೇ ಅವರೇ ಹೇಳಿದ್ರು ನಾವು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತೇಳಿ. ಇಷ್ಟಾದರೂ ಕೂಡ ಅವ್ರ ವಿರುದ್ಧ ಕ್ರಮ ಆಗ್ತಾ ಇಲ್ಲ. ಬರೀ ಯತ್ನಾಳ್ ಅವರು ಮಾತಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಅನ್ನುವಂಥದ್ದು. ಅವ್ರು ನೋಡ್ರಿ ಪಾಪ ಪವರ್ಫುಲ್ ಅದಾರ ವಿಜೇಂದ್ರ ಅವರು. ಅವ್ರ ತಂದೆಯವರು ಇಡೀ ಜೀವನವನ್ನ ಸೈಕಲ್ ಹೊಡೆದು ಪಕ್ಷ ಕಟ್ಟಾರ. ಹಿಂಗಾಗಿ ಅವರು ಒಬ್ಬರಿಗೆ ಹಕ್ಕಿದೆ ಎಲ್ಲರ ಬಗ್ಗೆ ಮಾತಾಡೋಕ್ಕೆ. ನಮಗೇನು ಹಕ್ಕಿಲ್ಲ. ನಾವು ಯಾರು ಸೈಕಲ್ ಹೊಡೆದಲ್ಲ, ಕಾರು ಹೊಡೆದಲ್ಲ. ನಾವು ಪಕ್ಷದ ಕಾರ್ಯಕರ್ತರ ಕೆಲಸ ಮಾಡಿದ್ವಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಾಧು ಮನೆ ಟಿವಿ9 ಬೆಳಗಾವಿ.